ಬೇಸಿಗೆಯಲ್ಲಿ ನಾವು ಯಾವ ಆಹಾರ ತಿಂತಾ ಇದ್ದೀವಿ, ಯಾವ ಡ್ರಿಂಕ್ಸ್ ಕುಡಿತಾ ಇದ್ದೀವಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದರೆ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಕೆಲವರಿಗೆ ಬಾಡಿ ತುಂಬ ಹೀಟ್ ಇರುತ್ತೆ. ಅಂಥವರಿಗೆ ಬೇಸಿಗೆಯಲ್ಲಿ ಇನ್ನೂ ಹೀಟ್ ಜಾಸ್ತಿಯಾಗಿ ಕೆಲವೊಂದು ಕಾಯಿಲೆಗಳನ್ನು ನೀವು ಫೇಸ್ ಮಾಡ್ತಾ ಇರ್ತೀರಿ. ಅದಕ್ಕೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಕಣ್ಣುರಿ, ತಲೆನೋವು, ಅಸಿಡಿಟಿ, ಮಲಬದ್ಧತೆ ಇಂತಹ ಸಮಸ್ಯೆಗಳು ಬೇಸಿಗೆಯಲ್ಲಿ ಜಾಸ್ತಿ ಆಗ್ತಾ ಹೋಗ್ತವೆ. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಗೆಯಲ್ಲಿ ಯಾವ ಆಹಾರ ತೆಗೆದುಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಬಾಡಿ ಕೂಲಾಗಿರಬೇಕು ಅಂದರೆ ನಾವು ಯಾವೆಲ್ಲ ಆಹಾರಗಳನ್ನು ತೊಗೊಬೇಕಾಗುತ್ತೆ, ಯಾವ ಡ್ರಿಂಕ್ಸನ್ನು ನಾವು ಕುಡಿಬೇಕಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಯಾವೆಲ್ಲ ಆಹಾರಗಳನ್ನು ನಾವು ತೊಗೊಬೇಕಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ಒಳ್ಳೊಳ್ಳೆ ವಿಡಿಯೋನ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಬೇಸಿಗೆಯಲ್ಲಿ ಯಾವೆಲ್ಲ ಆಹಾರಗಳನ್ನು ಮಿಸ್ ಮಾಡದೆ ಕಂಪಲ್ಸರಿ ತೊಗೊಳ್ಳೇಬೇಕು ಅನ್ನೋದರಲ್ಲಿ ಫಸ್ಟ್ನೇದು ಬಂದುಬಿಟ್ಟು ರಾಗಿ ಅಂಬಲಿ. ರಾಗಿ ಅಂಬಲಿ ನಮ್ಮ ದೇಹಕ್ಕೆ ತುಂಬಾ ತಂಪು. ರಾಗಿ ಅಂಬಲಿ ನಾವು ಡೈಲಿ ಕುಡಿತಾ ಇರೋದ್ರಿಂದ ನಮ್ಮ ಬಾಡಿಯಲ್ಲಿರುವ ಉಷ್ಣಾಂಶವನ್ನು ಅದು ಕಡಿಮೆ ಮಾಡುತ್ತೆ. ನಮಗೆ ಯಾವುದೇ ಥರ ಆಯಾಸ ಆಗದೇ ಇರೋ ಥರ ನಮ್ಮ ಬಾಡಿನ ಅದು ಪ್ರೊಟೆಕ್ಟ್ ಮಾಡುತ್ತೆ. ನಮಗೆ ಬಿಸಿಲಲ್ಲಿ ಎಷ್ಟೇ ಕೆಲಸ ಮಾಡಿದರೂ ಕೂಡ ನಾವು ರಾಗಿ ಅಂಬಲಿ ಕುಡಿದ್ರೆ ನಮ್ಮ ದೇಹ ತಂಪಾಗಿರುತ್ತೆ. ನಮಗೆ ಯಾವುದೇ ಥರ ಆಯಾಸ ಆಗೋದಿಲ್ಲ, ಸುಸ್ತಾಗೋದಿಲ್ಲ. ನಮಗೆ ಸಾಕಷ್ಟು ಎನರ್ಜಿನ ನಮಗೆ ರಾಗಿ ಅಂಬಲಿ ಕೊಡ್ತಾ ಹೋಗುತ್ತೆ. ಏಕೆಂದರೆ ಇದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ, ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ, ಮೂಳೆಗಳು ಸ್ಟ್ರಾಂಗ್ ಆಗ್ತವೆ. ಹಾಗಾಗಿ ನಮಗೆ ಯಾವುದೇ ಥರ ಆಯಾಸ ಸುಸ್ತು ಆಗೋದಿಲ್ಲ. ನೆಕ್ಸ್ಟ್ ಎರಡನೇದು ಬಂದುಬಿಟ್ಟು ಬಾರ್ಲಿ ಗಂಜಿ. ಬಾರ್ಲಿ ಗಂಜಿನೂ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಾರ್ಲಿ ಗಂಜಿಲಿ ಅಧಿಕವಾಗಿ ನಾರಿನಂಶ ಇರುತ್ತೆ. ಕೊಲೆಸ್ಟ್ರಾಲನ್ನು ಇದು ಕಡಿಮೆ ಮಾಡುತ್ತೆ. ಬಾರ್ಲಿ ಗಂಜಿ ಹೇಗೆ ಮಾಡೋದು ಅಂತ ಹೇಳೋದಾದರೆ, 1-2 ಚಮಚ ಅಕ್ಕಿನ ತೊಗೊಳ್ಳಿ. ಅದನ್ನು 1 ಲೀಟ್ರ್ ನೀರಿನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ, ಕುದ್ದಾದಮೇಲೆ ಚೆನ್ನಾಗಿ ಅದನ್ನು ಶೋಧಿಸ್ಕೊಂಬಿಟ್ಟು 1 ಲೀಟ್ರ್ ವಾಟರನ್ನು ನೀವು ನಿಮಗೆ ಯಾವಾಗ ಆಯಾಸ ಅನಿಸುತ್ತೆ, ಸುಸ್ತಾಗುತ್ತೆ, ಯಾವಾಗ ಬಾಯಾರಿಕೆ ಆಗ್ತಾ ಇರುತ್ತೆ ಆವಾಗ ಈ ನೀರನ್ನು ನೀವು ಕುಡಿತಾ ಬರ್ರಿ. ಈ ಥರ ಕುಡಿತಾ ಬರೋದ್ರಿಂದ ನಿಮ್ಮ ಆಯಾಸ ಕಮ್ಮಿ ಆಗುತ್ತೆ ಮತ್ತು ದೇಹದ ಉಷ್ಣಾಂಶನೂ ಸಹ ಕಮ್ಮಿ ಆಗುತ್ತೆ. ಮೂರನೇದು ಬಂದುಬಿಟ್ಟು ಲೆಮನ್ ಜ್ಯೂಸು. ಲೆಮನ್ ಜ್ಯೂಸ್ ಅಷ್ಟೇ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಲೆಮನ್ ಜ್ಯೂಸು ನಮಗೆ ಆಯಾಸ ಆಗದೇ ಇರೋಂಗೆ, ಸುಸ್ತಾಗದೇ ಇರೋಂಗೆ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ, ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡುತ್ತೆ. ದೇಹದ ಉಷ್ಣಾಂಶನೂ ಸಹ ಕಮ್ಮಿ ಆಗುತ್ತೆ. ಲೆಮನ್ ಜ್ಯೂಸ್ ಮಾಡ್ಕೊಬೇಕಾದ್ರೆ 1 ಲೋಟ ನೀರಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಬಿಟ್ಟು ಹಾಗೆ ಕುಡಿದ್ರೆ ತುಂಬಾ ಒಳ್ಳೆಯದು. ಕೆಲವರಿಗೆ ಇವಾಗ ಶುಗರ್ ಬೇಕೇ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಶುಗರ್ ಆ್ಯಡ್ ಮಾಡ್ಕೊಂಬಿಟ್ಟು ಕುಡಿಯೋದಕ್ಕೆ ಹೋಗಬೇಡಿ. ಯಾಕೆಂದರೆ ಶುಗರ್ ಅಷ್ಟು ನಮ್ಮ ಬಾಡಿಗೆ ಒಳ್ಳೆಯದಲ್ವಲ್ಲ. ಹಾಗಾಗಿ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಂಬಿಟ್ಟು ಕುಡೀರಿ. ಬೇಕೇ ಬೇಕು ಅಂತ ಅನಿಸಿದ್ರೆ ಶುಗರು, ಇಲ್ಲ ಅಂದರೆ ಶುಗರ್ ಸ್ಕಿಪ್ ಮಾಡ್ಕೊಂಬಿಟ್ಟು ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಕೊಂಬಿಟ್ಟು ಹಾಗೆ ಕುಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಬಂದುಬಿಟ್ಟು ಎಳ್ನೀರು. ಎಳ್ನೀರು ಅಷ್ಟೇ ತುಂಬಾ ಒಳ್ಳೆಯದು. ಇದು ಪ್ರಕೃತಿಯ ಶುದ್ಧ ಅಮೃತ ಅಂತಲೇ ಕರೀತಾರೆ. ಏಕೆಂದರೆ ಹಿಂದಿನ ಕಾಲದಿಂದನೂ ಎಳ್ನೀರು ಕುಡ್ಕೊತ ಬಂದಿದ್ದಾರೆ. ಎಳ್ನೀರು ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಬೇಸಿಗೆಯಲ್ಲಂತೂ ತುಂಬಾ ಒಳ್ಳೆಯದು. ನಮ್ಮ ದೇಹದ ಉಷ್ಣಾಂಶವನ್ನು ಇದು ಸಮತೋಲನದಲ್ಲಿಡುತ್ತೆ. ನಮಗೆ ಡಿಹೈಡ್ರೇಷನ್ ಸಮಸ್ಯೆಯನ್ನು ಇದು ದೂರ ಮಾಡುತ್ತೆ. ಎಳ್ನೀರಿನಲ್ಲಿರುವ ನೈಸರ್ಗಿಕ ಎಲೆಕ್ಟ್ರೋಲೈಟ್ಸ್ ದೇಹಕ್ಕೆ ತಕ್ಷಣ ಶಕ್ತಿಯನ್ನು ಕೊಡುತ್ತೆ. ನಮಗೆ ಯಾವುದೇ ಥರ ಆಯಾಸ ಆಗಿರಲಿ, ಸುಸ್ತಾಗಿರಲಿ, ನೀವು ಒಂದು ಎಳ್ನೀರು ಕುಡಿದ್ರೆ ಸಾಕು, ನಿಮಗೆ ಸಾಕಷ್ಟು ಎನರ್ಜಿ ಕೊಡುತ್ತೆ. ಏಕೆಂದರೆ ಎಳ್ನೀರಲ್ಲಿ ಸೋಡಿಯಮು, ಪೊಟ್ಯಾಷಿಯಮು, ಮ್ಯಾಗ್ನೀಷಿಯಮು ಜಾಸ್ತಿ ಇರೋದ್ರಿಂದ ನಾವು ಸೇವಿಸೋದ್ರಿಂದ ಈ ಎಳ್ನೀರನ್ನು ನಮ್ಮ ಬಾಡಿ ಅದನ್ನು ಕೂಲ್ ಮಾಡಿ ನಮ್ಮ ಬಾಡಿನ ಅದು ಕೂಲ್ ಮಾಡುತ್ತೆ ಮತ್ತು ನಮಗೆ ಸಾಕಷ್ಟು ಎನರ್ಜಿ ಕೊಡುತ್ತೆ. ಏನೂ ಸುಸ್ತಾಗಿದ್ದರೂ ಕೂಡ ನಾವು ಎಳ್ನೀರು ಕುಡಿದ ತಕ್ಷಣ ನಮಗೆ ರಿಲೀಫ್ ಅನಿಸುತ್ತೆ. ಅಷ್ಟು ಒಳ್ಳೆಯ ಅಂಶ ಎಳ್ನೀರಲ್ಲಿದೆ. ಸೊ ಎಳ್ನೀರು ಕೂಡ ಬೇಸಿಗೆಗೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಬಂದುಬಿಟ್ಟು ಮಜ್ಜಿಗೆನೂ ಅಷ್ಟೇ ತುಂಬಾ ಒಳ್ಳೆಯದು. ನಾವು ಮಜ್ಜಿಗೆ ಕುಡಿತಾ ಬರೋದ್ರಿಂದ ನಮಗೆ ಯಾವುದೇ ತರಹ ದೇಹದ ಉಷ್ಣಾಂಶ ಜಾಸ್ತಿ ಆಗೋದಿಲ್ಲ. ಯಾಕೆಂದರೆ ಇದು ಕಂಟ್ರೋಲ್ ಮಾಡುತ್ತೆ. ಇದರಲ್ಲಿ ಪ್ರೀಬಯೋಟಿಕ್ ಇರುತ್ತೆ. ಇದು ನಮ್ಮ ಬಾಡಿಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾವು ಇದನ್ನು ಸೇವಿಸೋದ್ರಿಂದ ನಮಗೆ ಪೊಟ್ಯಾಷಿಯಮ್ಮು, ಸೋಡಿಯಮ್ಮು ಸಿಗುತ್ತೆ. ನೆಕ್ಸ್ಟ್ ಜೀರ್ಣಶಕ್ತಿಯೂ ಸಹ ಇಂಪ್ರೂವ್ ಆಗುತ್ತೆ. ಆಸಿಡಿಟಿ ಸಮಸ್ಯೆ ಇದ್ದರೂ ಅಷ್ಟೇ 1 ಲೋಟ ನೀವು ಮಜ್ಜಿಗೆ ಕುಡಿದ್ರೆ ಸಾಕು, ತಕ್ಷಣ ರಿಲೀಫ್ ಸಿಗುತ್ತೆ. ಮಜ್ಜಿಗೆ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಹೀಟ್ ಬಾಡಿ ಇದೆ, ಓವರ್ ಹೀಟ್ ಯಾರಿಗೆಲ್ಲ ಇರುತ್ತೆ ಅಂಥವರೆಲ್ಲ ಮಜ್ಜಿಗೆ ಕುಡಿತಾ ಬಂದರೆ ನಿಮಗೆ ಬಾಡಿ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮಜ್ಜಿಗೆನೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಬಂದುಬಿಟ್ಟು ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣಿನಲ್ಲಿ 90% ನೀರು ಇರುತ್ತೆ. ಕಲ್ಲಂಗಡಿ ಹಣ್ಣಿನಲ್ಲಿ ಪೊಟ್ಯಾಷಿಯಮ್ಮು, ಮ್ಯಾಗ್ನೀಷಿಯಮ್ಮು, ವಿಟಮಿನ್ ಎ, ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ನಾವು ಇದನ್ನು ತಿನ್ನೋದ್ರಿಂದ ನಮ್ಮ ಬಾಡಿ ಕೂಲ್ ಆಗುತ್ತೆ. ಬೇಸಿಗೆಯಲ್ಲಂತೂ ಕಲ್ಲಂಗಡಿ ಹಣ್ಣು ತುಂಬಾ ಒಳ್ಳೆಯದು. ನಮಗೆ ತುಂಬ ಅಸಿಡಿಟಿ ಸಮಸ್ಯೆ ಅನಿಸಿದಾಗ, ತುಂಬ ಸುಸ್ತು ಆಯಾಸ ಅನಿಸಿದಾಗ ನೀವು ಕಲ್ಲಂಗಡಿ ಹಣ್ಣು ತಿಂದು ನೋಡಿ ಬೇಕಾದ್ರೆ ಸಾಕಷ್ಟು ನಿಮಗೆ ರಿಲೀಫ್ ಅನಿಸುತ್ತೆ. ಸೊ ಕಲ್ಲಂಗಡಿ ಹಣ್ಣು ಕೂಡ ತುಂಬಾ ಒಳ್ಳೆಯದು. ಅದರಲ್ಲೂ ಈ ಬೇಸಿಗೆ
ಬೇಸಿಗೆ ಟೈಮಲ್ಲಿ ನೀವು ಕಲ್ಲಂಗಡಿ ಹಣ್ಣು ತಿಂತಾ ಹೋದ್ರಂತೂ ನಿಮಗೆ ಯಾವುದೇ ಥರ ಸಮಸ್ಯೆ ಆಗೋದಿಲ್ಲ. ತಲೆನೋವು, ಗ್ಯಾಸ್ಟ್ರಿಕ್ ಸಮಸ್ಯೆ ಯಾವುದೂ ಕೂಡ ಆಗೋದಿಲ್ಲ. ಸುಸ್ತು ಅಷ್ಟು ಆಗೋದಿಲ್ಲ. ಕಲ್ಲಂಗಡಿ ಹಣ್ಣು ತುಂಬಾ ಒಳ್ಳೆಯದು. ನೆಕ್ಸ್ಟ್ ಬಂದುಬಿಟ್ಟು ಮೊಸರು ಅನ್ನ ಅಷ್ಟು ತುಂಬಾ ಒಳ್ಳೆಯದು. ಇವಾಗ ನೀವು ಬೇಸಿಗೆ ಟೈಮಲ್ಲಿ ಬಿಸಿಲಲ್ಲೆಲ್ಲ ಕೆಲಸ ಮಾಡಿರ್ತೀರಲ್ವ ಜಾಸ್ತಿ, ಅವಾಗ ಮನೆಗೆ ಹೋದಾಗ ಮೊಸರನ್ನ ಊಟ ಮಾಡಿ ಎಷ್ಟು ಮನಸ್ಸಿಗೆ ತಂಪು ಅನಿಸುತ್ತೆ, ದೇಹಕ್ಕೆ ಎಷ್ಟು ತಂಪು ಅನಿಸುತ್ತೆ ಅಂದರೆ ನಿಮಗೆ ಗೊತ್ತಾಗುತ್ತೆ. ಮೊಸರು ಅನ್ನ ತುಂಬಾ ಒಳ್ಳೆಯದು. ಮೊಸರಿಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಜ್ಜಿಗೆ ಥರ ಮಾಡ್ಕೊಂಬಿಟ್ಟು ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿ, ಅದ್ರ ಜೊತೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಸೇರಿಸ್ಕೊಂಬಿಟ್ಟು ಊಟ ಮಾಡಿದ್ರಂತೂ ದೇಹಕ್ಕೆ ತುಂಬಾ ತಂಪು ಅನಿಸುತ್ತೆ. ಅಷ್ಟು ಒಂದು ಒಳ್ಳೆಯ ಎನರ್ಜಿ ಮೊಸರನ್ನದಲ್ಲಿದೆ. ಬೇಸಿಗೆ ಟೈಮಲ್ಲಿ ಜಾಸ್ತಿ ಮೊಸರನ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಕರ್ಬೂಜದ ಹಣ್ಣಲ್ಲಿ ಅಷ್ಟೇ ವಿಟಮಿನ್ ಎ, ವಿಟಮಿನ್ ಸಿ, ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ. 90% ನೀರು ಸಹ ಇದರಲ್ಲಿರುತ್ತೆ. ಚರ್ಮದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಚರ್ಮದ ಆರೋಗ್ಯ ಇಂಪ್ರೂವ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಸಾಕಷ್ಟು ಇದರಲ್ಲಿ ನೀರಿನಂಶ ಇರೋದ್ರಿಂದ ನಮ್ಮ ಬಾಡಿನ ಅಲ್ಲಿರುವ ಉಷ್ಣಾಂಶವನ್ನು ಇದು ಕಡಿಮೆ ಮಾಡುತ್ತೆ. ನಮಗೆ ಬಾಡಿನ ತಂಪಾಗಿರೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ಕರ್ಬೂಜ ಹಣ್ಣನ್ನು ನಾವು ಹಾಗೆ ತಿಂದರೆ ತುಂಬಾ ಒಳ್ಳೆಯದು. ಇದನ್ನು ಜ್ಯೂಸ್ ಮಾಡ್ಕೊಂಬಿಟ್ಟು ಕೆಲವೊಬ್ಬರು ಕುಡಿತೀರಾ. ಸೊ ಜ್ಯೂಸ್ ಮಾಡಿದಾಗ ನಾವು ಶುಗರ್ ಆ್ಯಡ್ ಮಾಡ್ತೀವಲ್ವ, ಅದ್ರ ಬದಲು ನಾವು ಹಾಗೆ ತಿಂದರೆ ಕರ್ಬೂಜ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಬಂದುಬಿಟ್ಟು ಸಬ್ಜಾ ಸೀಡ್ಸ್ ಅಂತೇಳಿ, ಇದನ್ನು ನೀರಿಗೆ ಹಾಕ್ಕೊಂಬಿಟ್ಟು ಒಂದು 15ರಿಂದ 20 ನಿಮಿಷ ಬಿಡಿ. ಒಂದು 15ರಿಂದ 20 ನಿಮಿಷ ಆದಮೇಲೆ ಅದು ನೀರಿನಲ್ಲಿ ಚೆನ್ನಾಗಿ ಅರಳುತ್ತೆ. ನಾವು ಇದನ್ನು 1-2 ಸ್ಪೂನು, ನಾವು ಇವಾಗೇನು ಚೆನ್ನಾಗಿ ಅರಳಿರುತ್ತಲ್ಲ ಇದನ್ನು 1-2 ಸ್ಪೂನ್ ನಾವು ಇದನ್ನು ತೊಗೊಂಬಿಟ್ಟು ಜ್ಯೂಸಿಗೆ ಅಥವಾ ಮಜ್ಜಿಗೆಗೆ ಇದನ್ನು ಹಾಕ್ಕೊಂಡು ನಾವು ಕುಡಿಯೋದ್ರಿಂದ ನಮ್ಮ ಬಾಡಿ ತುಂಬಾ ತಂಪು ಅನಿಸುತ್ತೆ. ನಮ್ಮ ಬಾಡಿಲಿರುವ ಉಷ್ಣಾಂಶವನ್ನು ಇದು ಕಡಿಮೆ ಮಾಡುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದನೂ ಅಷ್ಟೇ ನಮಗೆ ಸಾಕಷ್ಟು ಎನರ್ಜಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೌತೆಕಾಯಿ ಅಷ್ಟೇ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ಈ ಬೇಸಿಗೆ ಟೈಮಲ್ಲಿ ನೀವು ಸೌತೆಕಾಯಿ ತಿಂದರೆ ನಮ್ಮ ಬಾಡಿಲಿರುವ ಉಷ್ಣಾಂಶ ಕಡಿಮೆ ಆಗುತ್ತೆ. ನಮಗೆ ಜೀರ್ಣಕ್ರಿಯೆಗೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಏಕೆಂದರೆ ನೀರಿನ ಅಂಶ ಇದರಲ್ಲಿ ಸೌತೆಕಾಯಿಲಿ ಜಾಸ್ತಿ ಇರುತ್ತೆ. ನಮ್ಮ ಬಾಡಿ ಕೂಲ್ ಆಗೋದಕ್ಕೆ ಸೌತೆಕಾಯಿ ತುಂಬಾ ಹೆಲ್ಪ್ ಮಾಡುತ್ತೆ. ನಾವು ತಿಂದಂಥ ಆಹಾರ ಜೀರ್ಣ ಆಗೋದಕ್ಕೂ ಅಷ್ಟೇ ಸೌತೆಕಾಯಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೌತೆಕಾಯಿ ನೀವು ಜಾಸ್ತಿ ಈ ಟೈಮಲ್ಲಿ ಯೂಸ್ ಮಾಡಿ. ಇದ್ರ ಜೊತೆಗೆ ನೀರು ಜಾಸ್ತಿ ಕುಡಿಯಿರಿ. ಡ್ರಿಂಕ್ ಮೋರ್ ವಾಟರ್. ನೀವು ಬೇರೆ ಸೀಸನಲ್ಲಿ ಎಷ್ಟು ನೀವು ಮಳೆಗಾಲದಲ್ಲೆಲ್ಲ ನೀರು ಎಷ್ಟು ಕುಡಿದಿರೋ ಅದಕ್ಕಿಂತ ಜಾಸ್ತಿ ಬೇಸಿಗೆ ಟೈಮಲ್ಲಿ ನೀರು ಜಾಸ್ತಿ ಕುಡಿಬೇಕಾಗುತ್ತೆ. ಏಕೆಂದರೆ ಬಿಸಿಲು ಜಾಸ್ತಿ ಇರುತ್ತೆ, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಬಾಡಿ ಹೀಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ನೀರು ಎಷ್ಟು ಕುಡಿತೀರೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ. ಸೊ ನೀರು ವೆರಿ 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 ಇಂಪಾರ್ಟೆಂಟು. ನೀರು ಜಾಸ್ತಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಬಾಡಿಯೂ ಸಹ ಕೂಲಾಗಿರುತ್ತೆ, ನಾವು ತಿಂದಂಥ ಆಹಾರನೂ ಸಹ ಸರಿಯಾಗಿ ಜೀರ್ಣ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಇತ್ತು. ಇವತ್ತಿನ ವಿಡಿಯೋದಲ್ಲಿ ನಾನು 10 ಆಹಾರಗಳು ನಾವು ಯಾವುದನ್ನು ತಿಂದರೆ ನಮ್ಮ ಬಾಡಿಯಲ್ಲಿರುವ ಉಷ್ಣಾಂಶ ಕಡಿಮೆ ಆಗುತ್ತೆ, ನಮ್ಮ ಬಾಡಿ ಕೂಲಾಗಿರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ 10 ಆಹಾರಗಳನ್ನು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಇತ್ತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೊಳ್ಳೆ ವಿಡಿಯೋಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.